ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವೇತ್. ನೋಡಿ, ಮೂಡ ಹಗರಣದ ವಿಚಾರವಾಗಿ ಒಂದಷ್ಟು ಅಪ್ಡೇಟ್ ಆಗ್ತಾ ಇದೆ. ಅಕ್ರಮವನ್ನ ಸರ್ಕಾರವೇ ಒಪ್ಪಿಕೊಂಡಿದೆ. ದಿನೇಶ್ ಆದೇಶದಲ್ಲೇ ಸರ್ಕಾರ ಒಪ್ಪಿಕೊಂಡಿದೆ. ಸಚಿವ ಭೈರತಿ ಸುರೇಶ್ ರಾಜೀನಾಮೆ ಪಡೆಯಿರಿ. ಸಿಎಂ ಸಿದ್ದರಾಮಯ್ಯಗೆ ಶಾಸಕ ಶ್ರೀವತ್ಸ ಆಗ್ರಹಿಸಿದ್ದಾರೆ. ಮೂಡ ದ್ವಾರಕ್ಕೆ ಸಚಿವರ ನಡವಳಿಕೆಯೇ ಕಾರಣ. ಸರ್ಕಾರ ಒತ್ತಡಕ್ಕೆ ಒಳಗಾಗಿ ದಿನೇಶ್ ಅಮಾನತು ಮಾಡಲಾಗಿದೆ. ಅಮಾನತು ಸಾಲದು, ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಶಾಸಕ ಶ್ರೀವತ್ಸ ಆಗ್ರಹಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂತಹ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ವಿಕೆಟ್ ಈಗ ಪತನವಾಗಿರುವಂಥದ್ದು. ಆದರೂ ಕೂಡ ಮಾಜಿ ಮೂಡ ಆಯುಕ್ತರಾದಂತಹ GT ದಿನೇಶ್ ಕುಮಾರ್ ಅವರು ಈಗ ಅಮಾನತನ್ನು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಜೊತೆಗೆ ಶಾಸಕ ಶ್ರೀವತ್ಸ ಅವರು ಮಾತಾಡ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಈಗಾಗಲೇ ನೀವು ಕೂಡ ಆಗ್ರಹ ಮಾಡ್ತಾ ಇದ್ದೀರಿ ಅಮಾನತ್ ಮಾಡಬೇಕು ಅಂತ. ಈಗ ಅಮಾನತ್ ಆಗಿದೆ, ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್? ಬಹಳ ಸಂತೋಷ ಅಂತ ಹೇಳಿದ್ರೆ, ಈ ಮೂಡಾದ ಹಗರಣವನ್ನು ಬಯಲಿಗೆಳೆಯೋದರಲ್ಲಿ ಮಾಧ್ಯಮ ಕೊಟ್ಟಂಥ ಸಹಕಾರಗಳು, ಅದನ್ನು ನಾನು ನೆನೆಸ್ಕೋಬೇಕು. ಮಾಧ್ಯಮಗಳು ನಾವು ಕೊಟ್ಟಂಥ ದಾಖಲೆಗಳನ್ನು ಅದನ್ನು ಓದಿ ಮತ್ತು ಅದಕ್ಕೆ ಪ್ರಚಾರ ಕೊಟ್ಟು ತಪ್ಪಾಗಿದೆ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರ ಕಾರಣಕ್ಕೆ ಇವತ್ತು ಈ ಹಗರಣ ಇಷ್ಟೊಂದು ಮುಂಚೂಣಿಗೆ ಬಂದಿಲ್ಲಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಮೊದಲನೇದು ನಾನು ಎಲ್ಲ ಮಾಧ್ಯಮದವರಿಗೆ, ವಿಶೇಷವಾಗಿ ನಿಮ್ಮ ಚಾನಲ್ವರೆಗೂ ನಾನು ವಿಶೇಷ ಧನ್ಯವಾದಗಳನ್ನ ಪ್ರಾರಂಭದಲ್ಲೇ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಮೊದಲನೇ ದಿವಸದಿಂದನೂ ಹೇಳ್ತಾ ಇದ್ದೆ ನಾನು, ದಿನೇಶ್ ಕುಮಾರ್ ಅವರು ಅಕ್ರಮವಾಗಿ ಮಾಡಿದ್ದಾರೆ. 3.25 ಲಕ್ಷ ಚದರ ಅಡಿ ಮಾರಾಟ ಮಾಡಿದ್ದಾರೆ. ಅವರನ್ನು ಅಮಾನತ್ ಮಾಡಿ ಕ್ರಿಮಿನಲ್ ಕೇಸ್ ಹಾಕಿ ಅಂತ ಹೇಳಿದ್ದೆ. ಇವತ್ತು ಬರೀ ಅಮಾನತ್ ಮಾಡಿದ್ದಾರೆ. ಈ ಸರ್ಕಾರ ಇದೇ ಥರ ಏನೋ ಆಮೆನಡಿಗೆಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಪ್ರೂಫ್ ಆಗಿದೆ. ಮೊದಲನೇ ದಿವಸದಿಂದನೇ ಮಾಡ್ಬೋದಾಗಿತ್ತು, ಮಾಡಿಲ್ಲ. ಈಗಲಾದರೂ ಎಚ್ಚೆತ್ಕೊಂಡಿದ್ದಾರೆ. ಬಟ್ ಈಗ ಬರೀ ಅಮಾನತ್ತು ಸಾಲಲ್ಲ, ಅವರನ್ನು ಕ್ರಿಮಿನಲ್ ಕೇಸ್ ಹಾಕಿ ಬಂಧಿಸಬೇಕು ಅಂತ ಆಗ್ರಹವನ್ನು ಮಾಡ್ತೀನಿ. ಸರ್, ಭಾಳ ಪ್ರಮುಖ, ನೀವು ಕೂಡ ಒಂದು ಆರ್ಡರ್, ತಾಂತ್ರಿಕ ಸಮಿತಿಯ ಆರ್ಡರ್ ನೋಡಿದ್ದೀರಾ ಸರ್? ಸುದೀರ್ಘವಾಗಿ ಬರೆದಿದ್ದಾರೆ. ಜೊತೆಗೆ 2009 ಕೂಡ 50-50 ಅನುಪಾತ ಜಾರಿಗೆ ಬಂದಿರುವಂಥದ್ದು. ಅದಾದ ನಂತರದಲ್ಲಿ ಮಾತ್ರ ಕೊಡಬೇಕು ಅಂತೇಳಿ. ಈಗ ನೆಕ್ಸ್ಟ್ ಏನು ಅಂತ ಸರ್? ಈಗ CM ಅವರು ತಗೊಂಡಿರೋದು ಕೂಡ ಈ ಇಲ್ದಿಲ್ಲದ್ದು ಅಲ್ಲ. ಭಾಳ ಆಶ್ಚರ್ಯ ಅಂದರೆ, ಇದು ಸರ್ಕಾರನೇ ಕೋರ್ಟ್ಗೆ ಒಂದು ಡಾಕ್ಯುಮೆಂಟನ್ನು ಕೊಟ್ಬಿಟ್ಟಿದೆ ಅಂತ ಅರ್ಥ. ಎಲ್ಲ ನಡಾವಳಿಗಳು ನೋಡಿದ್ರೆ ಎಷ್ಟು ನಾವು ಹೇಳ್ತಾ ಇದ್ವಿ, ಆ ಎಲ್ಲ ಅಕ್ರಮಗಳನ್ನು ಅವರೇ ನೋಟ್ ಮಾಡಿದ್ದಾರೆ. ಈಗ ತಾಂತ್ರಿಕ ಸಮಿತಿ ವರದಿ 170 ಪೇಜ್ ಇದೆ ಅಂತ ನಾವೇನು ಹೇಳಿದ್ವಿ, 170 ಪೇಜನ್ನು ಪುಸ್ತಕ ಇಟ್ಕೊಂಡು ನಾವೆಲ್ಲ ಏನು ಓಡಾಡ್ತಾ ಇದ್ವಿ. ಟೆಕ್ನಿಕಲ್ ಕಮಿಟಿ ರಿಪೋರ್ಟಲ್ಲಿ ಫೈಂಡಿಂಗ್ಸ್ ಇದೆ ರೀ, ಎಲ್ಲರೂ ತಪ್ಪು ಮಾಡಿದ್ದಾರೆ ಅಂತಿದೆ, ಕೇಸ್ ಬೈ ಕೇಸ್ ಇದೆ ಅದರಲ್ಲಿ ಅಂತ ಹೇಳಿದ್ವಿ ನಾವು. ಆದರೆ ಅವತ್ತೆಲ್ಲ ಅದಕ್ಕೆ ಮಾನ್ಯತೆ ಕೊಡದೆ, ಏನೂ ಆಗಿಲ್ಲ ಅಂಥೇಳಿ. ನೆನ್ನೆ ನನಗನ್ಸುತ್ತೆ ಕೋರ್ಟಲ್ಲಿ ವಾದ ಮಂಡಿಸುವಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಏನಾದ್ರು ಆ್ಯಕ್ಷನ್ ತೊಗೊಂಡಿದ್ದೀರಾ ಅಂತ ಪ್ರಶ್ನೆ ಬರ್ಬೋದು ಅನ್ನುವ ಭಯಕ್ಕೆ ಅವರು ಆದೇಶ ಮಾಡಿದ್ದಾರೆ. ಆ ಆದೇಶದಲ್ಲೂ ಸ್ಪಷ್ಟ ಇದೆ, 2009 ಏನು ರೆಟ್ರಾಸ್ಪೆಕ್ಟಿವ್ ಅಲ್ಲ, ಪ್ರಾಸ್ಪೆಕ್ಟಿವ್ ಅನ್ನುವಂಥ ರೀತಿಯಲ್ಲಿ ಆದೇಶ ಇರುವಂಥದ್ದು. ಇದಿಷ್ಟು ಶಾಸಕರಾದಂತಹ ಶ್ರೀವತ್ಸ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೂಡ್ ಆಫ್ ನಡುವೆ ಸಿದ್ದರಾಮಯ್ಯ ಟೆಂಪಲ್ ರನ್ ಶುರು ಇಟ್ಕೊಂಡಿದ್ದಾರೆ. ನಾಡ ದೇವತೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ಒಂದು ವಿಚಾರವಾಗಿ ಟೆನ್ಷನ್ ಇದ್ರೂ ಕೂಡ, ಮೂಡ ಹಗರಣದ ವಿಚಾರವಾಗಿ ಟೆನ್ಷನ್ ಇದ್ರೂ ಕೂಡ ಚಾಮುಂಡೇಶ್ವರಿ ಪ್ರಸಾದ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಆದರೆ ಸಚಿವ ಮಹಾದೇವಪ್ಪ ಜೊತೆ CM ಪ್ರಸಾದವನ್ನು ಪಡೆದಿಲ್ಲ ಅನ್ನುವಂಥ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಈಗ ಕುಂಕುಮ ಹಾಗೂ ಹೂ ಪಡೆದುಕೊಂಡು CM ಸಿದ್ದರಾಮಯ್ಯ ಈ ವೇಳೆ ಕೈ ಸನ್ನೆಯಲ್ಲೇ, ಮಾಮೂಲಿ ಹಳೆ ಸ್ಟೈಲು ಕೈ ಸನ್ನೆಯಲ್ಲೇ ನನಗೆ ಬೇಡ ಅಂತ ಹೇಳಿದ್ದಾರೆ ಮಹಾದೇವಪ್ಪ. ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪ್ರಸಾದವನ್ನು ಸ್ವೀಕರಿಸೋದಕ್ಕೆ ಮುಂದಾಗಿಲ್ಲ. ಮೂಡ ಹಗರಣದ ಟೆನ್ಷನ್ ನಡುವೆಯೇ ಸಿದ್ದರಾಮಯ್ಯ ಟೆಂಪಲ್ ರನ್ ಇಟ್ಕೊಂಡಿದ್ದಾರೆ. ನಾಡ ದೇವತೆ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಸಿದ್ದರಾಮಯ್ಯ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಕುಂಕುಮ ಮತ್ತು ಹೂವಿಗೆ ಮಾತ್ರ ಸೀಮಿತರಾಗಿದ್ದಾರೆ. ಪ್ರಸಾದವನ್ನು ಪಡೆಯುವಲ್ಲಿ ಮಹಾದೇವಪ್ಪನವರು ಕೈ ಸನ್ನೆ ಮೂಲಕ ಬೇಡ ಅಂತ ಹೇಳಿದ್ದಾರೆ. ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ.
ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೊನೆಯ ಹಂತಕ್ಕೆ ಬಂದಿರೋದು. ತನಿಖೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತ ಸಾಧ್ಯತೆ, ದೋಷಾರೋಪ ಪಟ್ಟಿ ಸಿದ್ಧವಾಗುವಂಥದ್ದು. ಸೊ ಹಾಗಾಗಿ ಬಳ್ಳಾರಿ ಜೈಲಿನಲ್ಲಿರೋ ದಾಸನಿಗೆ ಈಗ ಚಾರ್ಜ್ ಶೀಟ್ನದ್ದೇ ಟೆನ್ಷನ್. ಸಿಬ್ಬಂದಿ ಬಳಿ ಹೋಗ್ತಾರಂತೆ, ಪದೇ ಪದೇ ಮಾಹಿತಿ ಕೇಳ್ತಾರಂತೆ. ಚಾರ್ಜ್ ಶೀಟ್ ಹಾಕಿದ್ರಾ, ಯಾವಾಗ ಹಾಕ್ತಾರೆ ಅಂತೇಳಿ ಪ್ರಶ್ನೆ ಮಾಡ್ತಾರಂತೆ. ಇಷ್ಟು ದಿನ ಟಿ ವಿ ಬೇಡ ಅಂತಿದ್ದ ಕಾಟೇರ ಈಗ ಯೂಟರ್. ಟಿ ವಿ ಬೇಕು ಬೇಕು ಅಂತೇಳಿ ದುಂಬಾಲು ಬಿದ್ದಿದ್ದಾರೆ. ಟಿ ವಿ ಬೇಕಾದರೆ ಅರ್ಜಿ ಹಾಕಿ ಅಂತೇಳಿ ಜೈಲು ಸಿಬ್ಬಂದಿ ಹೇಳಿದಾರಂತೆ. ಕೇಸ್ ಫಾಲೋಅಪ್ಗಾಗಿ ಟಿ ವಿಗೆ ಅರ್ಜಿ ಹಾಕ್ತಾರ ದರ್ಶನ್ ಅನ್ನುವಂಥದ್ದೇ ಪ್ರಶ್ನೆ ಈಗ. ನೋಡಿ, ಫೈನಲಿ ಮಾಧ್ಯಮವನ್ನು ನೋಡಲೇಬೇಕು, ಏನಾಗ್ತಾ ಇದೆ ಅಂತ ತಿಳ್ಕೊಳ್ಬೇಕು ಅಂದರೆ. ಇಲ್ಲ ಅಂತಂದರೆ ಪದೇ ಚಟಪಡಿಸಿ ಕೇಳಬೇಕಾಗುತ್ತೆ ಸಿಬ್ಬಂದಿಗಳನ್ನ, ಏನಾಗ್ತಾ ಇದೆ ಅಂತ. ಅವರು ಹಗಲೆಲ್ಲ ನಿಮ್ಮ ಜೊತೆನೇ ಇರ್ತಾರೆ, ಏನು ತಿಳ್ಕೊಳಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಚಾರ್ಜ್ ಶೀಟ್ ವಿಚಾರದಲ್ಲಿ ಏನಾಗ್ತಾ ಇದೆ ಬೆಳವಣಿಗೆಗಳು ಅಂತ ದರ್ಶನ್ಗೆ ತಿಳ್ಕೊಳ್ಳುವಂಥ ಕುತೂಹಲ. ಸೊ ಹಾಗಾಗಿ ಪದೇ ಮಾಹಿತಿಯನ್ನು ಕೇಳ್ತಿದ್ದಾರಂತೆ. ಈಗ ಆಲ್ರೆಡಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂತಹ ಪೊಲೀಸ್ನವರು ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಮತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.